ಎಲ್ರಿಗೂ ನಮಸ್ಕಾರ. ಏನು ಮಾತಾಡೋಕ್ಕಂತ ಗೊತ್ತಾಗಲಿ, ಎಲ್ಲರೂ ಮಾತಾಡಾಯ್ತು. ಇದು ನನ್ನ ಮೂಲ ಹೆಸರು ಬಂದ್ಬಿಟ್ಟು ಮಂಜುನಾಥ ಅಂತ. ನಮ್ಮ ಮನೆ ದೇವರು ಬಂದ್ಬಿಟ್ಟು ಆಂಜನೇಯ. ನಮ್ಮ ಊರದ ಗ್ರಾಮ ದೇವತೆ ಕರಿಯಮ್ಮ ಅಂತ. ಇದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ಜೀವನದಲ್ಲಿ ಒಂದು ಟೈಟ್ಲ್ ಕಾರ್ಡ್ ಎಲ್ಲೋ ಹತ್ರ ನನ್ನನ್ನು ಬರಲಿ ಅಂತಂದೇಳಿ ಆಸೆ ಪಟ್ಟವನು. ಫಸ್ಟ್ ನಾನು ಸಿನಿಮಾ ಅಂಜನಿ ಪುತ್ರ ಒಂದು ಅವಕಾಶ ಕೊಟ್ಟು ನಮ್ಮ ಗುರುಗಳು. ಜೊತೆಗೆ ನನ್ನ ಹೆಸರನ್ನ ರಾಜ್ ಅಂತ ಒಂದು ಹೊಸ ಜೀವನಕ್ಕೆ ಒಂದು ಅನುಮಾನ ಕೊಟ್ಟರು. ಇವಾಗ ಆ ತಾಯಿ ಸಿನಿಮಾ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೂ ಗೊತ್ತಿಲ್ಲ. ಇದು ಸಿನಿಮಾ ರೂಪಿಣಿ ಬಂದ್ಬಿಟ್ಟು ಒಂದು ಮಾರಮ್ಮ ದೇವಿ ಕುರಿತಾದಂತ ಚಿತ್ರ. ಶುಂಭ ನಿಶುಂಭರನ್ನ ಒಂದು ಇಬ್ಬರು ರಾಕ್ಷಸನ ಸಂಹಾರ ಮಾಡೋಕೆ ಪಾರ್ವತಿ ದೇವಿ 7 ಅವತಾರಗಳನ್ನ ತಾಳಿ ಅವ್ರನ್ನ ಸಂಹರಿಸ್ತಾರೆ. ಆ 7ನೇ ಅವತಾರನೇ ಮಾರಮ್ಮ. ಆಕೆ ಕುರಿತಂತ ಒಂದು ಮಹಿಮೆ ಪವಾಡಗಳು, ಜೊತೆಗೆ ಇವಾಗಿನ ತಕ್ಕಂಗೆ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್. ಪ್ರತಿಯೊಬ್ಬರಿಗೂ ಒಂದು ರೀಚ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು 60 ಜನ ಅಂದ್ರೆ ಮೇನ್ ಲೀಡ್ ಅಂತ ಹೇಳಕ್ ಹೊರಟಿದ್ದು. ಜೊತೆಗೆ ಸಣ್ಣ ಪುಟ್ಟ ಅಂತ ಹೇಳಿದ್ರು ಎಲ್ಲಾ ಕಲಾವಿದರು ಸೇರಿದ್ರು 125 130 ಜನ ಇದ್ದಾರೆ ಟೋಟಲ್ ಸ್ಟಾರ್ ಕ್ಯಾಸ್ಟ್. ಒಂದು ಅಷ್ಟು ಜನ ಅಂದ್ರೆ ಒಬ್ರಿಬ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಪ್ರೊಡ್ಯೂಸರ್ಗೆ. ನನಗೆ ಕೇಳಿದಾಗೆಲ್ಲ ನಿಮ್ಗೆ ಇಂಥ ಬೇಕು ಆರ್ಟಿಸ್ಟ್ ಅಂದ್ರೆ ಆಯ್ತು ಸರ್ ಅಂತಂದು ಹೇಳಿದ್ದಾರೆ. ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್. ಜೊತೆಗೆ ಈ ಕತೆ ಬಂದ್ಬಿಟ್ಟು ನಂದಲ್ಲ, ನಮ್ಮ ನಿರ್ಮಾಪಕರು. ಯಾಕಂದ್ರೆ ಅವರು ಆ ತಾಯಿ ಬಗ್ಗೆ ಅಷ್ಟೊಂದು ಕಣ್ಕೊಂಡು ಅದು ಮಾಡಿದ್ರು. ಇದ್ರಲ್ಲಿ ಇನ್ನೂ ಒಂದು ವಿಶೇಷ, ಹರೀಶ್ ರೈ ಸರ್ ಹೇಳಿದ್ರು, ಇಲ್ಲಿ ಈ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ, ಎಲ್ಲಾನು ಆ ತಾಯಿ ಆಶೀರ್ವಾದಂಗೆ ಆಗಿದ್ದು. ನಾನು ಹೋಗಿದ್ದು ಈ ಸಿನಿಮಾಗೆ ಹಾಡುಗಳನ್ನು ಬರೆಯಕ್ಕಂತ ಹೋದವನು. ಡಿಸ್ಕಷನ್ ಮಾಡ್ತಾ 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 ಇಲ್ಲ ಸರ್ ನೀವು ಚೆನ್ನಾಗಿರುತ್ತೆ ಮಾಡಿ ಅಂತಂದು ಹೇಳಿದ್ರು. ಇಲ್ಲ ಸರ್ ನೀವೇ ಕತೆ ಮಾಡ್ತಾರೆ ನೀವೇ ಮಾಡಿ ಅಂತ ಹೇಳಿದ್ವಿ. ಡಿಸ್ಕಷನ್ ಮಾಡ್ತಾ 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 ಇಲ್ಲ ಡೈರೆಕ್ಟ್ ನೀವೇ ಆಗಿ ಅಂತ ಹೇಳಿ ಅದಾದ್ಮೇಲೆ ಆಗಿದ್ದು. ಹಂಗಾಗಿ ಅದೆಲ್ಲ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು. ಜೊತೆಗೆ ಸಿನಿಮಾ DOP ಬಂದ್ಬಿಟ್ಟು ಕಿರಣ್ ಕುಮಾರ್ ಅಂತ ನಮ್ಮ ಸ್ನೇಹಿತರು, ಜೊತೆಗೆ ನಿರ್ದೇಶಕರು. ಅವ್ರ ಹತ್ರ ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡಿದ್ದ ಸೂತ್ರಧಾರಿ ಅಂತ. ಅವ್ರ ಒಂದು ಆಂಗಲ್ ರೀತಿ ನೋಡಿ ಖುಷಿ ಆಯ್ತು. ಆಕ್ಚುಲಿ ಅವ್ರ ಥಿಂಕಿಂಗ್ ಓಕೆ ಪರವಾಗಿಲ್ಲ ಇವರು ಆದ್ರೂ ಚೆನ್ನಾಗಿರುತ್ತೆ ಅಂತ ಅವ್ರು ಕ್ಯಾಮ್ರಾ ವರ್ಕ್ ತಗೊಂಡ್ವಿ. ಅದಾದ್ಮೇಲೆ DA ಕಿಶೋರ್ ಅವರು ವರ್ಕ್ ಎಲ್ಲ ಆಲ್ರೆಡಿ ನೋಡಿದ್ವಿ, ಅವ್ರ ಬಗ್ಗೆ ಗೊತ್ತು ಮಾತಾಡಿದಾರಂತೆ. ಎಡಿಟರ್ ಬಂದ್ಬಿಟ್ಟು ವೆಂಕಿ ಸರ್, ಅವರು ತುಂಬಾ ಟಾರ್ಚರ್ ತಡ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಟೀಸರ್ ನೋಡಿದ್ರೆ ಅನ್ಸುತ್ತೆ ಎಷ್ಟೊಂದು ಇದು ವರ್ಕ್ ಮಾಡಿದ್ರಂತೆ. ಬಟ್ ಇದನ್ನ ಮಾಡಿದ್ದು ಬರೀ 1 ಡೇದಲ್ಲಿ ಮಾಡಿದ್ದು ಅಷ್ಟೇ. ಅಷ್ಟೊಂದು ಟಾರ್ಚರ್ ಆಗಿತ್ತು ಆಕ್ಚುಲಿ. ಆ ಒಂದು ದಿವಸ ಕಟಿಂಗ್ಸ್ ಮಾಡೋದಿದೆಯಲ್ಲ ತುಂಬಾ ಇದಾಗಿತ್ತು. ಆಮೇಲೆ ಸೌಂಡ್ ಎಫೆಕ್ಟ್ಸ್ ನಂದು ಅವರು, ನಮ್ಮ ವಸ್ತ್ರಾಲಂಕಾರ ವಲ್ಲಿ ಸರ್, ನಮ್ಮ ಪ್ರಭು ಬಡಿಗರ್ ಒಂದು ಕಲಾ ನಿರ್ದೇಶಕರು, ಸುಮಾರು ಜನ ಒಂದು ತಂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಈ ಚಿತ್ರ ಎಲ್ಲ ಆಲ್ಮೋಸ್ಟ್ ಮುಗಿದು ಇವಾಗ CG ಅಂತ ಬಂದಿದೆ. ಗ್ರಾಫಿಕ್ಸ್ ಒಂದು 15 ನಿಮಿಷ ಕಾಲ ಒಂದು ಗ್ರಾಫಿಕ್ಸ್ ಇರುತ್ತೆ ಈ ಸಿನಿಮಾದಲ್ಲಿ. ಅದು ಏನು ಅದ್ರ ಬಗ್ಗೆ ಮತ್ತೆ ನಮ್ಮ ಸಿನಿಮಾ ಬಗ್ಗೆ ವಿಶೇಷಗಳು ಏನಿರುತ್ತೆ ಅಂದ್ರೆ ಒಂದು ಟ್ರೈಲರ್ ಮೂಲಕ ನಿಮಗೆ ಕೊಡ್ತೀವಿ ಸರ್. ಅದು ಸ್ಪೆಷಲ್ ಸರ್, ಅದೇ ಹೈಲೈಟ್, ಅದೇ ಕತೆ ಸರ್ ನಿಮ್ಗೆ. ಆಕ್ಚುಲಿ ಅಲ್ಲ ಗ್ರಾಫಿಕ್ಸ್ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದು ಕೋಣ ಏನು ಕತೆ, ಕೋಣನ ಯಾಕೆ ಹಾಕಿದ್ವಿ ಅಂತಂದೇಳಿ. ಜೊತೆಗೆ ಫೈಲ್ ಎಲ್ಲ ತೋರಿಸಿದ್ವಿ ಸರ್, ಅದು ಸುಮ್ಮನೆ ಹಾಕಿಲ್ಲ, ಅದು ಒಂದು ಕ್ಯಾರೆಕ್ಟರ್ ಸರ್, ಅದಕ್ಕಾಗುತ್ತೆ ಅಂತಾನೂ ಇದೆ. ಪ್ರತಿಯೊಂದನ್ನು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು. ಸುಮ್ಮನೆ ನಾರ್ಮಲ್ ಅನ್ಸುತ್ತೆ, ಬಟ್ ಕತೆನ ಹೇಳಕ್ ಇಷ್ಟಪಟ್ಟಿದ್ವಿ ಸರ್. ಟೀಸರ್ ಅಥವಾ ಟ್ರೈಲರ್ ಬಂದ್ಮೇಲೆ 100% ನಿಮ್ಗೆ ಅದು ಗೊತ್ತಾಗುತ್ತೆ ಸರ್. ಹೌದು ಸರ್, ಹೌದು ಸರ್. ಮತ್ತೆ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಅಂಡ್ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಸುಮಾರು ಹಿರಿಯ ಕಲಾವಿದರು ನಮ್ಮ ನೀನಾಸಂ ಅಶ್ವಥ್ ಸರ್ ಆಗಿರ್ಬೋದು, ಹರೀಶ್ ರೈ ಸರ್ ಆಗಿರ್ಬೋದು, ದಿನೇಶ್ ಮಂಗಳೂರ್ ಸರ್, ನಮಗೆ ಜೊತೆಗೆ ಪುನೀತ್ ರುದ್ರನಾಗ್ ಅಂತೇಳಿ ಆಲ್ಮೋಸ್ಟ್ ನೀವು ಉಪಾಧ್ಯಕ್ಷದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ರು. ಈ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಪಕ್ಕ ಈ ತರ ಆರ್ಟಿಸ್ಟ್ ಬೇಕು ಅನ್ನೋ ತರ ಗುರುತಿಸ್ತಾರೆ. ಅಷ್ಟೊಂದು ಕ್ಯಾರೆಕ್ಟರ್ ತಿಂದಾಗಿದ್ದಾರೆ ಪುನೀತ್ ರುದ್ರನಾಗ್ ಅಂತ. ಜೊತೆಗೆ ದಿನೇಶ್ ಮಂಗಳೂರ್ ಸರ್ ಅವ್ರು ಒಂದೇ ಮಾತು ಹೇಳಿದ್ರು, ನೀವು ನನ್ನ ವಿಲನ್ ಹಾಕಿದ್ರೆ ಸರ್ ಎದ್ಬಿಟ್ಟು ಒದಕ್ಕಾಗಲ್ಲ, ಓಡ್ ಬರಕ್ಕಾಗಲ್ಲ, ನಮ್ಮನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಸರ್. ಸರ್ ನೀವ್ ಹೆಂಗ್ ಕೂತೀರಿ ಹಂಗೆ ಕೂತ್ಕೊಳ್ಳಿ ಸರ್, ನಾನು ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದೇನೋ ಗೊತ್ತಿಲ್ಲ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಹರೀಶ್ ರೈ ಸರ್ ಅಷ್ಟೇ, ಅವರು ಕ್ಯಾರೆಕ್ಟರ್ ಬೇರೆ ತರ ಅನ್ಕೊಂಡಿದ್ವಿ. ಅಲ್ಲಿ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ ಹೇಳ್ತೇ ಚೇಂಜ್. ಇಲ್ಲ ಸರ್ ಹಿಂಗಿದೆ ಅಂತೇಳಿ, ಹಿಂಗೆ ಒಂದು ದೈವ ಭಕ್ತಿ ಕ್ಯಾರೆಕ್ಟರ್ ಈ ತರ ಮಾಡ್ಬೇಕಂದಾಗ ಅವ್ರು ಒಂದೇ ಮಾತು ಹೇಳಿದ್ರು, ನಾನು ದೇವ್ರ ಹತ್ರ ಕೇಳ್ಕೊಂಬಂದಿದ್ದೆ ಸರ್, ಅದೇನೋ ಗೊತ್ತಿಲ್ಲ, ನನ್ ಲಕ್ ಅಂತ ಹೇಳಿದ್ರು. ಜೊತೆಗೆ ನೀನಾಸಂ ಅಶ್ವಥ್ ಸರ್ ಅವರು ಎಲ್ಲಾ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಬಟ್ ಅವ್ರಿಗೆ ಏನಂತಂದ್ರೆ ವಯಸ್ಸಿಗೆ ಮೀರಿದ ಪಾತ್ರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ ನಿಮಗೆ. ಸೆಕೆಂಡ್ ಹಾಫ್ ಅನ್ನ ಹಿಡಿದು ಕುಂದಿರಿಸ್ತಾರೆ, ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಯಶ್ ಶೆಟ್ಟಿ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ.
ತೆಲುಗಿನ ಒಂದು ಹಿರಿಯ ನಟ ಸುಮನ್ ಅವರು ಮಾಡಿದ್ದಾರೆ, ದೀನಾ ಅವರು ಮಾಡಿದ್ದಾರೆ ತಮಿಳಿನ ನಟ. ಇನ್ನು ಸುಮಾರು ಹೇಳ್ಕೊಂತ ಹೋದ್ರೆ ಪಟ್ಟಿ ಆಗುತ್ತೆ, ಇಷ್ಟು ಸಾಕು ಸರ್. ಎಲ್ಲ ಮುಗಿದಿದೆ ಸರ್, CG ವರ್ಕ್ ನಡೀತಾ ಇದೆ ಸರ್. ಅಷ್ಟು ಬಂದ್ಬಿಟ್ಟು ಈರಪ್ಪನಹಳ್ಳಿ ಅಂತ ಹೇಳಿ ನಮ್ಮ ಗ್ರಾಮ ದೇವತೆ ಮಾರಮ್ಮ ಇರುವಂತ ದೇವಸ್ಥಾನ, ಆ ಸುತ್ತಮುತ್ತ ಮಾಡಿದ್ವಿ ಸರ್. ಜೊತೆಗೆ ಸ್ಟುಡಿಯೋ ಜಾಸ್ತಿ ವರ್ಕ್ ಮಾಡಿದ್ವಿ ಸರ್. ಇಂಡೋರ್ ಅಲ್ಲಿ ಜಾಸ್ತಿ ವರ್ಕ್ ಆಗಿದ್ದು, ಹಳ್ಳಿ ಸೆಟ್ ಆಗಿರ್ಬೋದಾಯ್ತು, ಆಮೇಲೆ ಮನೆದೆಲ್ಲ ಹಳ್ಳಿ ಮನೆ ಕಡೆ ಎಲ್ಲ ಸೆಟ್ ವರ್ಕ್ ಜಾಸ್ತಿ ವರ್ಕ್ ಆಗಿದೆ ಸರ್. ಮತ್ತೆ ಕೇಳ್ಬೋದು ಸರ್, ಇದು ಕಷ್ಟ ಕೆಲಸ ಮಾಡಿಬಿಡೋಣ ಸರ್ ಸುತ್ತ. ಯಾಕಂದ್ರೆ ಜನ ಬರ್ತಾರೆ ಅಂದ್ರೆ ಒಂದು ನಂಬಿಕೆಗೆ ಇರ್ತದೆ, ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ಫಸ್ಟ್ ಕೆಲಸ ಸರ್. ಆಗಿದೆ ಸರ್, 100%. ನಾವು ಇಷ್ಟೊಂದು ನೆಕ್ತರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖುಷಿ ಇದೆ ಅಂತ ಹೇಳಿ. ಯಾವುದೇ ಭಯ ಇಲ್ಲ.